ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ನಿಮ್ಗೆಲ್ರಿಗೂ ಕೂಡ ಸಹಜವಾಗಿ ಒಂದು ಕುತೂಹಲ ಇದ್ದೇ ಇದೆ, ದರ್ಶನ್ ಅವರಿಗೆ ಜಾಮೀನು ಸಿಕ್ಕೇ ಸಿಗುತ್ತೆ ಅಂತ. ಯಾಕೆಂದರೆ ನೀವು ಕೋರ್ಟ್ನಲ್ಲಿ ಆ ವಾದ ವಿವಾದಗಳನ್ನು ಆಲಿಸ್ತಾ ಇದ್ರೆ, ಅದು ಕೂಡ CV ನಾಗೇಶ್ ಅವರು ಈ ಕೇಸ್ನ ಕೈಗೆತ್ಕೊಂಡಿದ್ದಾರೆ ಅಂದರೆ ದರ್ಶನ್ ಅವರಿಗೆ ಪಕ್ಕ ಬೇಲ್ ಸಿಕ್ಕೇ ಬಿಡುತ್ತೆ ಅಂತ. ಅಂದರೆ ಅವರು ಮಂಡಿಸ್ತಾ ಇರ್ತಕ್ಕಂಥ ವಾದ ಇದೆಯಲ್ಲ, ಜೊತೆಗೆ ಕೊಡ್ತಾ ಇರ್ತಕ್ಕಂಥ ಕಾರಣಗಳಿದೆಯಲ್ಲ, ಎಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಜೊತೆಗೆ ವಕೀಲರ ಗುಂಪಿನಲ್ಲೂ ಕೂಡ ಆ ರೀತಿಯಾಗಿ ಮಾತುಕತೆ ಕೇಳಿ ಬರ್ತಾ ಇದೆ. ಹಾಗಾದರೆ ಈ ವಾದ ವಿವಾದಗಳನ್ನು ಆಲಿಸಿರ್ತಕ್ಕಂಥ ಕ್ರಿಮಿನಲ್ ಲಾಯರ್ ಆಗಿರ್ತಕ್ಕಂಥ ಲೋಹಿತ್ ಕುಮಾರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ, ಈ ಕೇಸ್ ಯಾವ ರೀತಿಯಾಗಿ ಲಾಜಿಕಲ್ ಎಂಡಿಗೆ ಹೋಗ್ಬೋದು, ಜೊತೆಗೆ ಇದೇ ಕೇಸ್ನಲ್ಲಿ ದರ್ಶನ್ ಅವ್ರಿಗೆ ಪಕ್ಕಾ ಜಾಮೀನು ಸಿಗುತ್ತಾ, ಆ ವಾದ ವಿವಾದ ಹೇಗಿತ್ತು ಅನ್ನೋ ಕುತೂಹಲ. ಸರ್ ಹೇಳ್ಬಿಡಿ, CV ನಾಗೇಶ್ ಅವರು ನೀವು ನೋಡಿದ್ದೀರಾ, ಜೊತೆಗೆ ನಿಮಗೆ ಗೊತ್ತಿದೆ ಈ ವಿಷಯದಲ್ಲೂ ಕೂಡ ಹೇಗೆ ವಾದ ವಿವಾದ ನಡೀತಾ ಇದೆ, ಬೇಲ್ನ ಸಲ್ಲಿಸ್ಲಿಕ್ಕೆ ಬೇಲ್ ಕೊಡಲೇಬೇಕು ಅನ್ನೋ ವಿಚಾರವಾಗಿ CV ನಾಗೇಶ್ ಅವರು ವಾದ ಹೇಗಿತ್ತು ಅಂತ. ಸರ್, ನಾನು CV ನಾಗೇಶ್ ಅವರು ಮತ್ತು ಪ್ರಸನ್ನ ಕುಮಾರ್ ಇಬ್ರಿಗೂ ಕೂಡ ಈಕ್ವಲ್ ಮರ್ಯಾದೆ ಇದೆ ನನ್ನ ಹತ್ರ. ಇಬ್ಬರೂ ಕೂಡ ನಮ್ಮ ಸೀನಿಯರ್ಸೇ, ಅಂದರೆ ಪರ್ಸ್ನಲ್ ಸೀನಿಯರ್ಸ್ ಅಂದರೆ ನಮ್ಮ ಅಡ್ವೊಕೇಟಲ್ಲಿ ಅವರು ಘಟಾನುಘಟಿಗಳೇ. CV ನಾಗೇಶ್ ಅವರು ಇವತ್ತು ವಾದವನ್ನು ಮಂಡಿಸಿದಾಗ ನಾನು ಖಂಡಿತವಾಗ್ಲೂ ಕೋರ್ಟಲ್ಲಿ ಇರಲಿಲ್ಲ, ನಾನು ನೋಡಿಲ್ಲ. ಬಟ್ ಹೀಗೆ ನಮ್ಮ ಸ್ನೇಹಿತರುಗಳ ಹತ್ರ ಮಾತಾಡಿದಾಗ ಮತ್ತು ಮಾಧ್ಯಮದಲ್ಲಿ ಬರುವಂಥ ಪಾಯಿಂಟ್ಸ್ಗಳು ನೋಡಿದಾಗ ಉಲ್ಲೇಖ ಆದಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ, ಏನು ಪ್ರೊಸೀಜರ್ಸ್ಗಳು ಲ್ಯಾಪ್ಸ್ ಆಗಿದ್ದಾವೆ ಅಥವಾ ಪ್ರೊಸೀಜರ್ಸ್ಗಳು ಓವರ್ ರೂಲ್ ಆಗಿದ್ದಾವೆ, ಅದನ್ನು CV ನಾಗೇಶ್ ಅವರು ಹೈಲೈಟ್ ಮಾಡ್ತಿದ್ದಾರೆ. ಅವ್ರು ಇನ್ನೂ ಕೂಡ ಬೇಲ್ ಆರ್ಗ್ಯುಮೆಂಟ್ ಒಳಗಡೆ ಹೋಗಿಲ್ಲ. 439 ಸೆಕ್ಷನ್ನು ಅಂತ ಹೇಳ್ತೀವಿ, ಏನು ಬೇಲ್ ಅಪ್ಲಿಕೇಶನ್, ರೆಗ್ಯುಲರ್ ಬೇಲ್ಗೆ ಜೈಲಲ್ಲಿರೋನಿಗೆ ಆಚೆ ತರುವಂಥ ಪ್ರಾವಿಷನ್ ಅದು. ಈಗಲೂ ಕೂಡ ಅವರು ಬೇಲ್ ಆರ್ಗ್ಯುಮೆಂಟ್ ಒಳಗಡೆ ಹೋಗಿಲ್ಲ, ಇನ್ನೂ ಕೂಡ ಅವ್ರು ಚಾರ್ಜ್ ಶೀಟ್ನೇ ಉಲ್ಲೇಖ ಮಾಡ್ತಿದ್ದಾರೆ. ಬೇಲ್ ಆರ್ಗ್ಯುಮೆಂಟ್ ಹಾಗಾದರೆ ಹಂಗಾದ್ರೆ ಏನು ಅಂತ. ಬೇಲ್ ಆರ್ಗ್ಯುಮೆಂಟ್ ಏನು ಅಂದರೆ, ಏನು ಇದನ್ನೆಲ್ಲ ಉಲ್ಲೇಖವನ್ನು ಮಾಡ್ತಿದ್ದಾರೋ ಇದರಲ್ಲಿ ಪ್ರೊಸೀಜರ್ಸ್ಗಳು ಲ್ಯಾಪ್ಸ್ ಆಗಿದ್ದಾವೆ ಅಂತ ಹೇಳಿ ನ್ಯಾಯಾಧೀಶರು ಗಮನಕ್ಕೆ ತರ್ತಾ ಇದ್ದಾರೆ. ಏನೇನು ಪ್ರೊಸೀಜರ್ಸು, ಈ ಕೇಸ್ ನಡೀತಾ ಇರೋವಂಥದ್ದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು, ಸಾಂದರ್ಭಿಕವಾಗಿರುವಂಥ ಸಾಕ್ಷಿ ಆಧಾರಗಳ ಮೇಲೆ ನಡೀತಾ ಇರೋವಂಥದ್ದು. ಸಾಂದರ್ಭಿಕ ಸಾಕ್ಷಿಗಳು ಅದನ್ನು ಸೃಷ್ಟಿ ಮಾಡಿದರೆ ರೀತಿಯಲ್ಲೇ ಅವರ ವಾದವನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಇದು ನೋಡಿ, ಯಾಕಂದರೆ ಎಲ್ಲೂ ಐ ವಿಟ್ನೆಸ್ ಇಲ್ಲ. ಐ ವಿಟ್ನೆಸ್ ಇದೆ ಅಂತ ಹೇಳಿದ್ರೆ ಆತ ಏನು ನುಡಿದಿದ್ದಾನೋ ಸ್ಟೇಟ್ಮೆಂಟು, ಆತನನ್ನು ಬಾಕ್ಸಲ್ಲಿ ಹಾಕಬೇಕು. ನ್ಯಾಯಾಧೀಶರು ಹೇಳ್ತಾರೆ, ನೋಡಿ ಅವ್ರು ನುಡಿದಿದ್ದಾರೆ, ಅವ್ರಿಗೆ ಎದುರಿಸ್ಬಿಟ್ಟು ನುಡಿಸಿರ್ಬೋದು ಅಂತ ಒಂದೇ ಒಂದು ಮಾತು ಹೇಳ್ಬೋದು ಅಷ್ಟೇ. ಆದರೆ ಇದರಲ್ಲಿ ಏನಾಗಿದೆ ಅಂದರೆ, ಅವ್ರ ಹಗ್ಗ ಸಿಕ್ಕಿರೋವಂಥದ್ದು ಪ್ರೀ ಪ್ಲ್ಯಾಂಡು, ಮರ್ಡರ್ ಮಾಡಿರೋಂಥ ಜಾಗ ಪ್ರೀ ಪ್ಲ್ಯಾಂಡು, ಮತ್ತು ಯಾರೋ 4 ಜನ ಕುಂತ್ಕೊಂಡು ಊಟ ಮಾಡ್ತಿರ್ತಾರೆ. ಚಿಕನನ್ನು ನಾವು ಇವತ್ತು ನಮ್ಮದನ್ನೇ ಅಲ್ಲೇನೋ ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿದಾರಂತೆ, ಊಟ ಮಾಡ್ತಿರ್ತಾರೆ, ಅವರು ಅದನ್ನೇ ಮಾತಾಡಿದಾರಂತ ಹೆಂಗೆ ಗೊತ್ತು? ಬಟ್ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಪ್ರಸನ್ನ ಕುಮಾರ್ ಅವ್ರು ತಗೊಳ್ಳೋವಂಥದ್ದು, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದನ್ನು ಹೆಂಗೆ ಬಿಡೋಕ್ಕಾಗತ್ತೆ? ಹಾಗಾದರೆ ಸ್ಟೇಟ್ಮೆಂಟ್ಗಳ ಮೇಲೆ ಏನಾದರೂ ನೋಡಿ ಬೇಲ್ ಕೊಡಬೇಕಾ ಅಥವಾ ಸಾಕ್ಷಿ ಆಧಾರಗಳ ಮೇಲೆ ನೋಡಿ ಬೇಲ್ ಕೊಡಬೇಕಾ ಅನ್ನೋದು ಇವಾಗ ನ್ಯಾಯಾಧೀಶರಿಗೆ ಅವ್ರಿಗಿರುವಂಥ ಅದು ಇಚ್ಛಾಶಕ್ತಿ. ಆದರೆ ಬೇಲ್ ಆರ್ಗ್ಯುಮೆಂಟ್ ಇನ್ನೂ ಅವರು ಜಂಪ್ ಆಗಿಲ್ಲ ಅನ್ನೋದು ನನ್ನ ವಾದ. ಮೋಸ್ಟ್ಲಿ 8ನೇ ತಾರೀಕು ಆ ಪಾಯಿಂಟ್ಸ್ಗೆ ಹೋಗ್ತಾರೆ, ಬೇಲ್ ಪಾಯಿಂಟ್ಸ್ಗೆ ಹೋಗ್ತಾರೆ. ಎಷ್ಟು ಪ್ರೊಸೀಜರ್ಸ್ಗಳು ಲ್ಯಾಪ್ಸ್ ಮಾಡಿದ್ದಾರೆ ನೋಡಿ, ಎಷ್ಟೇ ಚೆನ್ನಾಗಿ ಮಾಡಿದ್ರು. ನಾನು ಮೊದಲೇ ಹೇಳಿದ್ದೆ, 3995 ಪೇಜು, ಎಷ್ಟು ಪೇಜ್ಗಳು ಹಾಕಿದಾರೋ ಅಷ್ಟೇ ಮಿಸ್ಟೇಕ್ಸು ಇರ್ತವೆ, ಅಷ್ಟೇ ಹೈಲೈಟು ಆಗ್ತವೆ, ಮತ್ತು ಅದನ್ನು ಪ್ರೂವ್ ಮಾಡೋದು ತುಂಬ ಕಷ್ಟ ಇರುತ್ತೆ ಪ್ರಾಸಿಕ್ಯೂಷನ್ಗೆ ಅಂತ ಹೇಳಿದೆ. ಹಾಗೆ ಇದು ಹೇಳಿದ್ದೆ, ನನಗೆ ಎಕ್ಸಾಮ್ ಚೆನ್ನಾಗಿ ಬರೆಯೋದು ಗೊತ್ತಿದ್ರೆ ಅಡಿಷನಲ್ ಪೇಪರ್ಗಳು ಜಾಸ್ತಿ ತೊಗೊತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದೆ. ಅದೇ ರೀತಿ ತೊಗೊಂಡು ಬರೆದ್ಬಿಟ್ಟಿದ್ದಾರೆ ಎಕ್ಸಾಮಿನೇಷನ್ನ ಯಾರು, ಪೊಲೀಸರು, ಪ್ರಾಸಿಕ್ಯೂಷನ್ನು. ಬಟ್ ಅದನ್ನು ಅರ್ಥ ಮಾಡಿಸೋದು ಇವಾಗ ಇರೋದು ಯಾರು, ವ್ಯಾಲ್ಯುವೇಟರ್ಗೆ. ಏನಕ್ಕೆ ಇವೆಲ್ಲ ಬರೆದಿದೆಯಾ, ಇದು ಬರೆದಿರೋದಕ್ಕೆ ಇದಕ್ಕೇನು ಕಾರಣ, ಇದು ಬರೆದಿರೋದಕ್ಕೆ ಏನು ಕಾರಣ, ಇದು ಬರಿಬೇಕಂದಾಗ ನೀನೇನೋ ಒಂದು ಸ್ವಲ್ಪ ಇಂಕ್ ಸೋರಿಸ್ಬಿಟ್ಟಿದೆಯಲ್ಲ ಯಾಕೆ, ಈ ರೀತಿ, ಮತ್ತು ಏನೋ ಕಾಟ್ ಮಾಡಿದೆಯಲ್ಲ ಇದೇನು, ಈ ರೀತಿಯಾಗಿ ಅವ್ರು ಪ್ರೂವ್ ಮಾಡೋದು ಭಾರಿ ಕಷ್ಟ. ಬಟ್ ಜನರಲಲ್ಲಿ ಬೇಲ್ ಆರ್ಗ್ಯುಮೆಂಟ್ ಇನ್ ಡೀಟೇಲ್ ಆಗಿ ಈ ಥರ ಹೋಗಲ್ಲ. ಜನರಲಾಗಿ ನಾವು ಬೇಲ್ ಆರ್ಗ್ಯುಮೆಂಟ್ಗೆ ಹೋಗೋದೇ ಬೇರೆ ರೀತಿ. ಅಂದರೆ ಯಾವ ರೀತಿ ಬೇಲ್ ಆರ್ಗ್ಯುಮೆಂಟ್ ಮಾಡಬೇಕಂದಾಗ ಬೇಲ್ ಪಾಯಿಂಟ್ಸ್ಗಳನ್ನ ನಾವು ಕೇಳೋವಂಥದ್ದು, ಅವರ ಮಿಸ್ಟೇಕ್ ಪ್ರೈಮಾ ಫೇಸಿ ಏನೂ ಇಲ್ಲ, ಆತನೇನು ಅಷ್ಟು ತಪ್ಪು ಮಾಡಿಲ್ಲ, ಅಷ್ಟು ಆರೋಪಗಳು ಅವ್ರ ಮೇಲೆ ಬಂದಿದ್ರು ಕೂಡ ಸುಳ್ಳು ಅಂತ ಹೇಳಿ ಬೇಲ್ ಏನಕ್ಕೆ ಸಿಗಬೇಕು? ಸಮಾಜದಲ್ಲಿ ಅವ್ರಿಗೆ ಆದ ಗೌರವ ಇದೆ, ಎಲ್ಲೂ ಬಿಟ್ಟು ದೇಶಾಂತರ ಎಲ್ಲೂ ಹೋಗಲ್ಲ. ಸೊ ಹಾಗಾಗಿ ಅವರು ಇಲ್ಲೇ ಇದ್ದರೆ, ಜೈಲಲ್ಲೇ ಇದ್ದರೆ ಆಚೆ ಎಷ್ಟು ಜನಕ್ಕೆ ಲಾಸ್ ಆಗುತ್ತೆ. ಮತ್ತು ಇವರೊಬ್ಬರೇ ಇವರ ಕುಟುಂಬಕ್ಕೆ ಬ್ರೆಡ್ ಅರ್ನರು. ಜೈಲಲ್ಲಿ ಇರೋವಂಥ ಸಾಧ್ಯತೆಗಳೆಲ್ಲ ಮುಗ್ದೋಗಿದೆ, ಇನ್ವೆಸ್ಟಿಗೇಷನ್ಸ್ ಎಲ್ಲ ಮುಗ್ದೋಗಿದ್ದಾವೆ ಅಂತ ಹೇಳ್ಕೊಂಡು ಹೋಗ್ತೀವಿ. ಅದೇ ಡಿಸ್ಚಾರ್ಜ್ ಮಾಡಬೇಕು ಅಂತ ಅಂದರೆ ಕೇಸೇ ಖತಮ್ ಮಾಡಬೇಕು, ಕ್ವಾಶ್ ಮಾಡಬೇಕು, ಆವಾಗ ಈ ಥರ ವಾದಗಳನ್ನೇ ಮಾಡೋದು. ನೋಡಿ, ಪೊಲೀಸರು ಇಂಥ ಒಂದು ಚಾರ್ಜ್ ಶೀಟ್ ಹಾಕ್ಬೇಕಂದಾಗ ಇದು ಪ್ರಾವಿಷನ್ ಇರ್ತವೆ. ಆ ಪ್ರಾವಿಷನಲ್ಲಿ ಹಿಂಗೇ ರೂಲ್ ಇರುತ್ತೆ. ಅಂದರೆ ಯಾರೋ ಒಬ್ಬನ ಬಂಧನ ಮಾಡಿದಾಗ ಬಂಧನ ಮಾಡ್ಕೊಂಡು ಹಿಂಗೇ ಕರ್ಕೊಂಡು ಹೋಗ್ಬೇಕು.
ಅಂತ ಒಂದು ರೂಲ್ ಇದೆ. ಅದನ್ನು ವ್ಯತ್ಯಾಸ ಮಾಡಿದಾಗ ಅದನ್ನು ಮಾತಾಡ್ತೀವಿ. ಇವಾಗ 14 ದಿನ ಕಸ್ಟಡಿ ತೊಗೊಂಡಿರೋ ಬಗ್ಗೆ ಕೇಳ್ತಿದ್ದಾರೆ, ಅಲ್ಲಿ ನಡೆದಿರುವಂಥ ವಾತಾವರಣ ಕೇಳ್ತಿದ್ದಾರೆ, ಇನ್ವೆಸ್ಟಿಗೇಷನು, ಚಾರ್ಜ್ ಶೀಟು, ಇವೆಲ್ಲವೂ ಕೂಡ ಬೇಕಾಗಿರುವಂಥದ್ದು ಕಾಶಿಂಗು ಮತ್ತು ಡಿಸ್ಚಾರ್ಜ್ ಅನ್ನೋದು ನನ್ನ ಅಭಿಪ್ರಾಯ. ನಾನು ಸಿ ವಿ ನಾಗೇಶ್ವರ ಅಷ್ಟು ನಾನು ದೊಡ್ಡವನಲ್ಲ, ತುಂಬ ಚಿಕ್ಕವನು. ಆದರೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು. ಇದು ಸಾವಿರಾರು ಜನ, ಲಕ್ಷಾಂತರ ಜನ ವಕೀಲರಿಗೂ ಗೊತ್ತಿರೋ ವಿಷಯನೇ. ಬಟ್ ಇನ್ನು ಈ ಪ್ರಸ್ತಾಪನೆಯೂ ಕೂಡ ಯಾವುದು ಬೇಲ್ ಆರ್ಗ್ಯುಮೆಂಟಿಗೆ ಬೇಕಾಗಿರೋದಲ್ಲ, ಇನ್ನು ಮುಂದೆ ಹೋಗ್ತಾರೇನೋ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ನೀವು ಪೊಲೀಸರ ಕಡೆಯಿಂದ ನೋಡಿದಾಗ ನಮ್ಮ ಪ್ರಸನ್ನ ಕುಮಾರ್ ಅವರು ಈಗಾಗಲೇ 3-4 ಪಾಯಿಂಟ್ಗಳನ್ನ ಮಾತಾಡಿದ್ದಾರೆ ಅಂತ ಒಂದು ವರದಿ ಬಂತು. ಏನು, ಪ್ರದೋಷಕ್ಕೆ ಸೇರಿರುವಂಥ ಹೋಟೆಲ್ ಮಾಲೀಕತ್ವದ ಒಂದು ಬಾಟಲ್ ಕಾಣಿಸುತ್ತೆ ಸ್ಪಾಟಲ್ಲಿ, ಇದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು. ಸಿ ವಿ ನಾಗೇಶ್ವರದೇನು, ಈ ಬಾಟ್ಲು ಪೊಲೀಸರು ತಂದಿಟ್ಟಿರ್ಬೋದಲ್ವಾ? ಉದಾಹರಣೆ ನಿಮಗೆ, ಹಗ್ಗ ಸಿಗುತ್ತೆ, ಹಗ್ಗದಲ್ಲಿ ರಕ್ತದ ಕಳೆ ಇದೆ, ಇಷ್ಟು ರೆಡಿ ರಕ್ತ ಹಗ್ಗ ಅದು ಸಿಗುತ್ತೆ. ಸಿ ವಿ ನಾಗೇಶ್ವರ ಹೇಳೋ ಅದೇ ಹೇಳು, ಆ ಹಗ್ಗನ ಅವರೇ ಇಟ್ಟಿರ್ಬೋದಲ್ವಾ? ಪಾಯಿಂಟ್ಸು. ಸೊ ಹಾಗಾದರೆ ಇದನ್ನು ನಿರ್ಧಾರ ಮಾಡೋಕ್ಕೆ ನ್ಯಾಯಾಧೀಶರಿಗೆ ಬೇಲ್ನಲ್ಲಿ ಇದನ್ನ ನಿರ್ಧಾರ ಮಾಡಲ್ಲ. ಅವರಿಂದ ನಿರ್ಧಾರ ಮಾಡೋದು ಆತನ ಬಿಡುಗಡೆ ಮಾಡಬೇಕಂದಾಗ ಈ ಎಲ್ಲ ವಿಷಯಗಳನ್ನು, ಇವಾಗ ನೀವು ಒಂದು ಮಾತು ಹೇಳ್ತೀರಾ, ಸರ್ ಅದು ಬಾಟ್ಲು ಯಾರೋ ತಂದಿಟ್ಬಿಟ್ಟಿದ್ದಾರೆ ಸರ್ ಅಂತ ನೀವು ಹೇಳ್ಬಿಟ್ರಿ, ಬುಕ್ಕಲ್ಲಿ ಬರೆದಿರೋ ರೀತಿ ಹೇಳ್ಬಿಟ್ರಿ. ನಾವು ಯಾರೋ ಒಬ್ರು ನ್ಯಾಯಾಧೀಶರು ಅದನ್ನು ನಂಬಬೇಕು ಅಂದರೆ ಅದನ್ನು ಯಾರು ಹೇಳಿದನೋ ಅದನ್ನು ಬಂದು ಬಾಕ್ಸಲ್ಲಿ ನಿಂತ್ಕೊಬೇಕು, ಪ್ರಮಾಣವನ್ನು ತೊಗೊಂಡು ಅದನ್ನು ನುಡಿಬೇಕು ಕೋರ್ಟ್ ಮುಂದೆ, ಓಪನ್ ಕೋರ್ಟಲ್ಲಿ ನುಡಿಬೇಕು. ಅದನ್ನು ಜಡ್ಜು ರೆಕಾರ್ಡ್ ಮಾಡ್ಕೊತಾರೆ, ಏನಿಲ್ಲ ಅಲ್ಲಿ ಬರೆದಿದೆಯೋ ಅಲ್ಲಿ ನುಡಿಬೇಕು. ಆಮೇಲೆ ದರ್ಶನ್ ಪರ ಅಡ್ವೊಕೇಟು ಅದನ್ನು ರಿವರ್ಸ್ ಕ್ವಶನ್ ಕೇಳ್ಕೊಂಡು ಹೋಗ್ತಾರೆ. ಅಲ್ಲಿ ಬರೋ ಪ್ರಶ್ನೆಗಳು, ಅಲ್ಲಿ ಬರೋವಂಥ ಕ್ರಾಸ್ ಎಕ್ಸಾಮಿನೇಷನ್ಸ್ಗಳ ಮೇಲೆ ಜಡ್ಜು ನಿರ್ಧಾರ ಮಾಡ್ತಾರೆ, ಬಾಟ್ಲು ಯಾರು ತೊಗೊಂಡು ಇಟ್ಟಿದ್ದಾರೋ ಇಟ್ಟಿಲ್ವೋ ಅಂತ. ಸೊ ಆಗ ಈಗ ಬರೀ ಡಾಕ್ಯುಮೆಂಟ್ ಮೇಲೆ ಇರುವಂಥದ್ದನ್ನು ನಾವು ಮಾತಾಡ್ಕೊಂಡು ಹೋದಾಗ, ಹೇಳ್ಕೊಂಡು ಹೋದಾಗ ಅದು ಬೇಲಿಗೆ ಏನು ಹತ್ರವಾಗಿ ಹೆಲ್ಪ್ ಮಾಡುತ್ತೋ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಹುಶಃ ಅವ್ರ ಇಂಟೆನ್ಷನ್ ಇಷ್ಟೇ, ಈ ಕೇಸ್ನಲ್ಲಿ ಮಾಧ್ಯಮದವರು ಇದನ್ನು ತೊಗೊಂಡೋಗಿದ್ದಾರೆ, ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿದ್ದಾರೆ, ಎಳ್ಕೊಂಡು ಹೋಗಿದ್ದಾರೆ, ಮಾಧ್ಯಮ ಟ್ರಯಲ್ ಆಗಿದೆ, ಮಾಧ್ಯಮದವರು ಇದನ್ನ ಶಿಕ್ಷೆ ಕೊಡ್ಬೋದು, ಆ ರೀತಿ ಆಗಿಬಿಟ್ಟಿದೆ. ಮತ್ತು ಇವರು ತಪ್ಪೇ ಮಾಡಿಲ್ಲ, ಇವ್ರು ತಪ್ಪು ಮಾಡಿದಿರೋದಕ್ಕೆ ಇಷ್ಟೆಲ್ಲ ಲೂಪ್ ಹೋಲ್ಸ್ಗಳಿದ್ದಾವೆ, ಇವ್ರನ್ನ ಬೇಕು ಅಂತ ಫಿಕ್ಸ್ ಮಾಡಿರೋ ರೀತಿ ಆ ಕೇಸನ್ನು ಬಿಂಬಿಸಿ ಆಮೇಲೆ ಬೇಲ್ ಆರ್ಗ್ಯುಮೆಂಟ್ಗೆ ಹೋಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸರ್ ಇದೇ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನು ಮಂಡಿಸಬೇಕಾದ್ರೆ ಒಂದು ಪಾಯಿಂಟನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಈಗ ಇವರು ಈ ಚಪ್ಪಲಿ ಅಥವಾ ಶೂ ಧರಿಸಿರೋ ವಿಚಾರವಾಗಿ ಅಥವಾ ಅವ್ರ ಮನೆಯ ಬಟ್ಟೆ ಹೊಗೆದಿರೋ ವಿಚಾರವಾಗಿ ಅವೆಲ್ಲವೂ ಕೂಡ ಮೊದಲು ಸ್ವಇಚ್ಛೆ ಹೇಳಿಕೆಗಳನ್ನು ತೆಗೆದುಕೊಂಡಿರೋದು ಒನ್ ಡೇಟಲ್ಲಿ, ಅದಾದ 2-3 ದಿನಗಳ ನಂತರ ನೀವು ಅದೇ ಶೂ ಮತ್ತು ಚಪ್ಪಲಿಗಳನ್ನು ವಶಪಡಿಸ್ಕೊಂಡಿದ್ದೀರಾ. ಈ 2-3 ದಿನ ನೀವೇನು ಮಾಡ್ತಾ ಇದ್ರಿ ಅಂತ ಅವ್ರ ವಾದದಲ್ಲಿ ಮಂಡಿಸಿದ್ದಾರೆ. ಅದು ಎಷ್ಟು ಮ್ಯಾಟ್ರ್ ಆಗುತ್ತೆ ಅದನ್ನು ಅವರು ಡಿಫೆಂಡ್ ಮಾಡ್ಕೊಳ್ಳೋದು ಹೇಗೆ ತರೋದು, ಇವೆಲ್ಲವೂ ಕೂಡ ಚಾರ್ಜ್ ಶೀಟಲ್ಲಿರುವಂಥ ಲೂಪ್ ಹೋಲ್ಸ್ಗಳು. ಮತ್ತು ಈ ಟೈಮಲ್ಲಿ ಇದನ್ನು ನಾವು ಈಗಲೇ ಏನಾದರೂ ಪ್ರಸ್ತಾವನೆ ಮಾಡಿದಾಗ ಪೊಲೀಸರಿಗೆ ಅರ್ಥ ಆಯಿತು ಇಂಥದ್ದೆಲ್ಲ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಬರುತ್ತೆ ಅಂತ, ಅವ್ರು ಅಡಿಷ್ನಲ್ ಚಾರ್ಜ್ ಶೀಟ್ ಹಾಕುವಂಥ ಅವಕಾಶನೂ ಸಿಕ್ಬಿಡ್ತು ಅವ್ರಿಗೆ. ಚಾರ್ಜ್ ಶೀಟ್ ಆಗೋಯ್ತಲ್ಲ, ಇನ್ನೇನು ಹಾಕಂಗಿಲ್ಲ ಅಂತ ಹೇಳಂಗಿಲ್ಲ, ಇನ್ನು ಯಾವ ಬೇಕಾದ್ರೂ ಹಾಕ್ಬೋದು, ಅವರು ತಿದ್ದುಪಡಿ ಮಾಡ್ಕೊಂಡು ಹಾಕ್ಬೋದು. ಅವರು 2-3 ದಿನ ನೀವು ಏನು ಮಾಡ್ತಿದ್ರಿ ಅಂದರೆ ಪ್ರಸನ್ನ ಕುಮಾರ್ ಅದು ಸಿಂಪಲಾಗಿ ಹೇಳ್ಬೋದು ಅನ್ಸುತ್ತೆ. ಯಾವ ರೀತಿ ಅಂದರೆ ಇಲ್ಲಿ ಇದ್ದಿದ್ದಂಥದ್ದು 17 ಜನ ಪ್ರಕರಣದಲ್ಲಿ ಇದ್ದಂಥವ್ರು, ಬರೀ ದರ್ಶನ್ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ 2 ದಿನದಲ್ಲಿ. ನಾನು ಉಳಿದವರು 3-4 ಜನ ಇದ್ರಲ್ಲ, ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ ಸ್ವಾಮಿ. ಕಾರ್ತಿಕ್ ಅನ್ನೋಂಥವನು ಅವ್ನ ಸ್ಟೇಟ್ಮೆಂಟ್ ತೊಗೊಬೇಕಲ್ಲ, ಅವನು ಕರ್ಕೊಂಡು ಹೋಗ್ಬೇಕಲ್ಲ, ಅವನು ಮಾಡಬೇಕಲ್ಲ. ದರ್ಶನ್ನ ಸ್ಟೇಷನಲ್ಲಿ ಕೂರಿಸಿದ್ವಿ, ನೀನು ಹೇಳಿಕೆಗಳನ್ನ ಕೊಡು ಅಂತ. ಹೇಳಿಕೆ ಕೊಟ್ಟು ಆತನ ಹೇಳಿಕೆ ಕೊಟ್ಟಾದ್ಮೇಲೆ ನಾನು ಅದನ್ನು ರಿಕವರಿಗೆ ಮಾಡೋಕೆ ಹೋಗ್ತೀನಿ. ಆ 2 ದಿನ ನಾನು ಬೇರೆ ಕೆಲಸಗಳನ್ನ ಮಾಡಿದ್ದೀನಿ, ಬೇರೆ ಆರೋಪಿಗಳ ದಸ್ತಗಿರಿಗಳು ಮಾಡಿದ್ದೀನಿ ಅಂತ ಹೇಳ್ಬೋದಲ್ಲ ಅಲ್ವಾ? ಸೊ ಹಾಗೆ ಈ ರೀತಿ ಈ ಡಿಲೇ, ಇದರಲ್ಲಿ ಯಾವುದು ಡಿಲೇ ಅನ್ನೋದಿಲ್ಲ. ಯಾಕೆಂದರೆ ನಾನು ನಿಮ್ಗೆ ಹೇಳಬಲ್ಲೆ, ಈಗ ಒಂದು ಚೆಕ್ ಬೌನ್ಸು ನೀವು ಮಾಡ್ತೀರಾ, ಚೆಕ್ ಬೌನ್ಸ್ ಮಾಡಿದಾಗ ಕೇಸು 3 ತಿಂಗಳು ಒಳಗಡೆ ನೀವು ಹಾಕಬೇಕು ಅಂತ ಒಂದು ಇದೆ, 30 ದಿನ ಒಳಗಡೆ ನೋಟಿಸ್ ಕಳಿಸ್ಬೇಕು ಅಂತ ಇದೆ. ಅದನ್ನು ಮಾಡ್ದಿರಂಗೆ ನೀವು 31ನೇ ದಿನ ಮಾಡಿದ್ರೆ ನೀವು ಪ್ರೊಸೀಜರ್ ಲ್ಯಾಪ್ಸ್ ಆದರೆ ಕೇಸ್ ನಿಮ್ಮ ಪರವಾಗಿ ನಿಲ್ಲಲ್ಲ. ಆ ರೀತಿ 2 ದಿನದೇನು ಡಿಲೇ ಇಲ್ಲ ಇಲ್ಲಿ, ದೇರ್ ಈಸ್ ನೋ ಡಿಲೇ ಅಟ್ ಆಲ್. ಕಾರಣ ಕೇಳ್ತಿದ್ದಾರೆ, ನೀವೇನು ಮಾಡಬಹುದು ಅಂತ ಒಂದು ಅಂದಾಜು. ಅಂದರೆ ಆ ಅಂದಾಜಿನ ಲೆಕ್ಕ ಅಂದರೆ ಡೈರೆಕ್ಟಾಗಿ ಏನು ಹೇಳಬೇಕು ಅಂತಂದರೆ, ನೀವೇನಾದ್ರೂ ಆವಾಗ ಸೃಷ್ಟಿ ಮಾಡಿ ಸಾಕ್ಷಿಗಳನ್ನ ಕೂಡಿಸ್ತಾ ಇದ್ರಾ ಅನ್ನೋ ಒಂದು ಅಂದಾಜಿನಲ್ಲೋ ಆ ಅಭಿಪ್ರಾಯದಲ್ಲೋ ಆ ಮಾತಿನಲ್ಲೋ ಅವ್ರು ಒಂದು ಹೊರ ಹಾಕ್ತಾ ಇರೋವಂಥದ್ದು ಅನಿಸುತ್ತೆ. ಅಥವಾ ಅವರ ಆ ನಿಲುವು ಅದಿರ್ಬೋದೇನೋ, ಅಥವಾ ಜಡ್ಜಿಗೆ ಆ ನಿಲುವು ಬರ್ಬೋದೇನೋ. ಸೊ ಈ ರೀತಿ ಎಲ್ಲನೂ ಇರ್ತವೆ. ಬಟ್ ಅದರಿಂದ ಯಾವುದೇ ರೀತಿ ಬೇಲ್ ಕೊಡಬೇಕಾಗಲಿ ಕೊಡಬಾರ್ದಾಗಲಿ ಅದ್ರ ಮೇಲೆ ಯಾವುದೂ ಕೌಂಟೇ ಆಗಲ್ಲ.
ಬಿಕಾಸ್ ದರ್ಶನ್ ಈಸ್ ನಾಟ್ ಓನ್ಲಿ ಅಕ್ಯೂಸ್ ಅಲ್ವಾ. ಆಮೇಲೆ ನಾನು ತೊಗೊಂಡಿರೋದು 14 ದಿನ ಕಸ್ಟಡಿ, ದರ್ಶನ್ ಕಸ್ಟಡಿ. ನಾನು 14 ದಿನದಲ್ಲಿ ಯಾವತ್ತು ಏನು ಮಾಡಬೇಕು ಅನ್ನೋದು ನಾನು ಯಾರಿಗೂ ಹೇಳಬೇಕಾಗಿಲ್ಲ. ನಾನು 14 ದಿನದಲ್ಲಿ ನಾನು ಕೋರ್ಟ್ಗೆ ಹೇಳಿರ್ತೀನಿ, ಈ ದಿನ ಇಷ್ಟು ಮಾಡಿದ್ದೀನಿ, ಇನ್ನು ಇಷ್ಟಿಷ್ಟು ಮಾಡಬೇಕು, ಈ ಥರ ಎಲ್ಲ ಇದ್ದಾವೆ ಅಂತ. ಸೊ ಕೋರ್ಟು ಕೂಡ 14 ದಿನ ಕೊಟ್ಟಿದೆ. ಸೊ ಅದರಿಂದ ಯಾವುದೇ ವ್ಯತ್ಯಾಸ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಸರ್, ಈಗ ಸುಪ್ರೀಂ ಕೋರ್ಟು ಭಾಳ ಜನ ಆರೋಪಿಗಳಿಗೆ ಬೇಲ್ ಕೊಟ್ಬಿಡಿ, ಅದು ಜಾಸ್ತಿ ಉಳಿಸ್ಕೊಳ್ಳೋಕೆ ಹೋಗಬೇಡಿ ಅಂತಲೂ ಕೂಡ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದೆ ಅನ್ನೋದನ್ನ ನಾನು ಕೂಡ ಕೇಳಿದ್ದೀನಿ, ಅದು ನಿಮಗೂ ಕೂಡ ಗೊತ್ತಿರುತ್ತೆ. ಬಟ್ ಆದರೆ ಈಗ ಅಕ್ಟೋಬರ್ 8ಕ್ಕೆ ವಿಚಾರಣೆಯನ್ನು ಮುಂದೂಡಿರೋದ್ರಿಂದ ನೀವು ಇದನ್ನು ಕೂಡ ಗಮನಿಸ್ತಾ ಇರೋದ್ರಿಂದ ಏನು ಹೇಳ್ಬೋದು, ಅಟ್ ಲಾಸ್ಟ್ ಇದನ್ನು ಹೇಗೆ ಡಿಫೆಂಡ್ ಮಾಡ್ಕೋಬೋದು ಪ್ರಸನ್ನ ಕುಮಾರ್ ಅವರು, ಜೊತೆಗೆ ಈ ಬೇಲ್ ವಿಚಾರದಲ್ಲಿ ಏನಾಗ್ಬೋದು? ನನ್ನ ಅಭಿಪ್ರಾಯ, 18 ವರ್ಷದಿಂದ ನಾನು ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಬೇಲ್ ಅನ್ನೋದು ಸಂಜೀವಿನಿ. ಒಂದು ಪ್ರಕರಣದಲ್ಲಿ ಬೇಲ್ ಸಿಕ್ತು ಅಂದರೆ ಅಲ್ಲಿ 50% ಕೇಸ್ ಗೆದ್ದಂಗೆ ಲೆಕ್ಕ, ಕನ್ವಿಕ್ಷನ್ ರೇಟ್ ಕಮ್ಮಿ ಆಗೋಗ್ಬಿಡುತ್ತೆ. ಈ ಪ್ರಕರಣದಲ್ಲಿ ಬೇಲ್ ಆಗ್ಬೋದು ಅಥವಾ ಆಗದೇ ಇರ್ಬೋದು, ನನಗೆ ಹೇಳೋ ಅಂಥದ್ದು ಅಭಿಪ್ರಾಯ ಬರೋಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಆಗ್ಬೋದು ಅಂತ ಯಾಕೆ ಹೇಳ್ಬೋದು ಅಂದರೆ ಈಗಾಗಲೇ 3 ಜನಕ್ಕೆ ಬೇಲ್ ಆಗಿದೆ. ಯಾವುದೇ ಪ್ರಕರಣದಲ್ಲೂ ಕೂಡ ಮರ್ಡರ್ ಕೇಸ್ನಲ್ಲಿ ಇಷ್ಟು ಬೇಗ ಬೇಲ್ ಆಗೋವಂಥದ್ದು 3 ತಿಂಗಳು 4 ತಿಂಗಳಲ್ಲಿ ಇಟ್ ಈಸ್ ಎನ್ ಗುಡ್ ನ್ಯೂಸ್ ಫಾರ್ ದಿ ಅಕ್ಯೂಸ್ಡ್. ಪ್ರಾಸಿಕ್ಯೂಷನ್ಗೆ ಬ್ಯಾಡ್ ನ್ಯೂಸೇ ಇದು. ಅಟ್ಲೀಸ್ಟ್ ಒಂದು 4-5 ತಿಂಗಳಾದರೂ ಸರಿಸಾಟ ಇದ್ದೇ ಇರ್ತವೆ. ಸೊ ಅದರಲ್ಲೂ ಕೂಡ ಇಬ್ಬರಿಗೆ ಇದೇ ಟ್ರಯಲ್ ಕೋರ್ಟಲ್ಲಿ ಬೇಲ್ ಆಗಿರುವಂಥದ್ದು, ಇಲ್ಲಿ ಇವರು 52ನೇ ಕೋರ್ಟ್ ಮುಂದೆ ಆಗಿರುವಂಥದ್ದು. ಸೊ ಹಾಗೆ ನೋಡಿದಾಗ ಈಗಾಗಲೇ ಅವರು ಆ ಪ್ರಾಸಿಕ್ಯೂಷನ್ ಇರುವಂಥದ್ದನ್ನೆಲ್ಲನೂ ತೊಗೊಂಡು ನೋಡಿದಾರಾ ಅಂತ ನೋಡಬೇಕು. ಮತ್ತು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ಈ 3 ಜನಕ್ಕೆ ಬೇಲ್ ಆಯ್ತಲ್ಲ, ಆಗ ಇಷ್ಟೆಲ್ಲ ವಾದ ನಡೀತಾ? ಸಾಧ್ಯವಿಲ್ಲ, ಖಂಡಿತ ಇಲ್ಲ. ಬೇಲ್ ಸಿಕ್ಕ ಮೇಲೆ ಗೊತ್ತಾಗಿದ್ದು ಅಲ್ವಾ? ವಾದ ನಡೆದಿದ್ದು ಒಂದು ಅರ್ಧ ಗಂಟೆ. ಏನಕ್ಕೆ ಬೇಲ್ ಕೊಡಬೇಕು, ಅವರು ಇನ್ವಾಲ್ವ್ಮೆಂಟ್ ಇಲ್ಲ, ಬಾಡಿ ಸಾಕ್ಸೋದ್ರ ಮೇಲೆ ಅವ್ರ ಮೇಲೆ ಅಲಿಗೇಷನ್ ಅಷ್ಟೇ ಇದೆ, ಕೊಲೆಯಲ್ಲಿ ಇಲ್ಲ ಅಂತ. ಅಂದರೆ 302 ಅಲ್ಲಿ ಅವ್ರು ಚಾರ್ಜ್ ಇಲ್ಲ ಅಂತ. ಇಲ್ಲಿ ದರ್ಶನ್ ಅವ್ರ ಮೇಲೆ 302 ಚಾರ್ಜ್ ಇದೆ. ಪ್ರಾಣ ಹೋಗಿರೋದು ಯಾವಾಗ? ಇವ್ರು ಹೊಡೆದ ಮೇಲೆ ಅಥವಾ ಇವರು ಇನ್ವಾಲ್ವ್ಮೆಂಟ್ ಇಲ್ವಾ? ಅದು ಇನ್ನೂ ಆರ್ಗ್ಯುಮೆಂಟ್ ಇದೆ. ಅದು ಬೇರೆ ಹೋಗಬೇಕು. ಅಂದರೆ ಅವ್ರು 7:15 ಬಂದರು, ಅವಾಗ ಒಂದು ಬದುಕಿದೆ, ಅವ್ರು ವಾರ್ನಿಂಗ್ ಮಾಡಿ ಹೊಂಟೋದ್ರು. ಆಮೇಲೆ ಇದು ಹೇಳಿದ್ರು, ಯಾರೋ ಒಬ್ಬ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಮಾತಾಡಿದ್ದಾರೆ 2:15. ಇವೆಲ್ಲ ಪರಿಗಣಿಸಿದಾಗ ನಿಜವಾಗ್ಲೂ ಇವರು 302 ಅಲ್ಲಿ ಇನ್ವಾಲ್ವ್ ಆಗಿದ್ರು ಇಲ್ವೋ ಅಂತ. 302 ಅಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂದರೆ ಬೇಲ್ ಅಪ್ಲೈಡ್. ಪ್ರಸನ್ನ ಕುಮಾರ್ ಅವ್ರಿಗೆ ಈ ಕೇಸು ತುಂಬ ಚಾಲೆಂಜಿಂಗ್ ಕೇಸು. ಯಾಕಂದರೆ 3994 ಪೇಜ್ ಚಾರ್ಜ್ ಶೀಟ್ನ ಮಾಡಿರುವಂಥ ಪೊಲೀಸರು ಪ್ರಾಸಿಕ್ಯೂಷನ್ನು, ಸರ್ಕಾರ ಇವರೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಬೇಕು ಅಂತ ಇವರೊಬ್ಬರಿಗೆ ಅವಕಾಶವನ್ನು ಕೊಟ್ಟಿದೆ, ನಾಮಿನೇಟ್ ಮಾಡಿದೆ ಅವ್ರನ್ನ. ಎಷ್ಟೋ ಜನ ಪಬ್ಲಿಕ್ ಪ್ರಾಸಿಕ್ಯೂಟರು ಪ್ರಸನ್ನ ಕುಮಾರೇ ಮಾಡಬೇಕು ಅನ್ನೋ ರೀತಿ. ಸೊ ಇದು ಪ್ರತಿಷ್ಠವಾದ ಕೇಸೇ ಅವ್ರಿಗೆ. ಎಲ್ಲಾದರೂ 3 ತಿಂಗಳಿಗೆ ಬೇಲ್ ಆಗಿಬಿಟ್ರೆ ಆರೋಪಿಗೆ ದರ್ಶನ್ಗೆ, ಪ್ರಸನ್ನ ಕುಮಾರು ಮತ್ತು ಅಥವಾ ACP ಚಂದನ್ ಪ್ರಾಸಿಕ್ಯೂಷನ್ ಎಲ್ಲ ಡ್ರಾಪ್ ಔಟ್ ಆಗಿಬಿಡ್ತವೆ. ಸೊ ಹಾಗಾಗಿ ದಿಸ್ ಇಸ್ ಅ ಚಾಲೆಂಜಿಂಗ್. ನೀವೇನು ಹೇಳೋಕ್ಕಾಗಲ್ಲ, ಆದರೂ ಆಗ್ಬೋದು, ಆಗಿಲ್ಲ ಅಂದರೂ ಆಗ್ಬೋದು. ಬಟ್ ಐ ಆಮ್ ಶ್ಯೂರ್ ಹೊಸ ಲಾ ಬಂದಾಗಿಂದ ಅದೊಂದು ಆಪರ್ಚುನಿಟಿನೇ. ಹಾಗಂತ ರಿಜಿಸ್ಟರ್ ಆಫ್ ರೈಡರ್ ಕೇಸ್ಗೆ ಕುಂತ್ಕೊಂಡು ಕತ್ಕುಯ್ದವನಿಗೆಲ್ಲ ಕೊಟ್ಟಿಲ್ಲ, ಉಮೇಶ್ ಶೆಟ್ಟಿಗೂ ಕೊಟ್ಟಿಲ್ಲ ಬೇಲು, ದಂಡು ಪಡೆದವ್ರಿಗೂ ಇನ್ನೂ ಕೊಟ್ಟಿಲ್ಲ, ಕೊಡೋದೂ ಇಲ್ಲ, ಇವರಿಗೂ ಕೊಡೋದೂ ಇಲ್ಲ. ಆದರೆ ಇಂಥವ್ರು ಬಿಟ್ಟು ಟೆಕ್ನಿಕಲ್ ಡೆವಲಪ್ಮೆಂಟ್ಸ್ ಇದ್ದಾಗ, ಡ್ರಾಪ್ಔಟ್ಸ್ ಇದ್ದಾಗ ಇಂಥವ್ರಿಗೆ ಬೇಲ್ ಕೊಡುವಂಥದ್ದು ಸರ್ವೇಸಾಮಾನ್ಯ ಆಗಿದೆ. ಸೊ ಆ ರೀತಿ ನೋಡಿದಾಗ ಹೇಳೋಕ್ಕಾಗಲ್ಲ, ಸಿಕ್ಕರೂ ಸಿಗ್ಬೋದು, ಸಿಗದಿದ್ರೂ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿಲ್ಲ ಅಂದರೆ ಐ ಆಮ್ ಶ್ಯೂರ್ ಹೈಕೋರ್ಟಲ್ಲಂತೂ ಡೆಫಿನೆಟ್ಲಿ ಹೊಡಿತಾರೆ. ನನಗೆ ಅದು ಆ ಭರವಸೆ ಅಂತೂ ಇದೆ. ಹೈಕೋರ್ಟ್ನಲ್ಲಿ ಕೇಕ್ ವಾಕ್. ಹಾಂ ಸರ್, ಥ್ಯಾಂಕ್ ಯು ಸರ್. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಇದ್ರ ಬಗ್ಗೆ ಒಂದಿಷ್ಟು ಸರಿಯಾದ ನಿಖರವಾದಂಥ ಕರಾರುವಕ್ಕಾದಂಥ ಮಾಹಿತಿ ಬೇಕು ಅಂದರೆ ನಾನು ಲೋಹಿತ್ ಕುಮಾರ್ ಅವ್ರನ್ನೇ ಯಾವಾಗಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಇಲ್ಲಿ ಅರ್ಜಿ ಇನ್ನು ವಿಚಾರಣೆ ಮುಂದೂಡಿಕೆಯಾಗಿದೆ, ಅದು ಕೂಡ ಅಕ್ಟೋಬರ್ 8ರವರೆಗೆ. ಅದಾದ ನಂತರ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದನ್ನ ನಿಖರವಾಗಿ ಹೇಳದೇ ಇದ್ರು, ಇದು ಹೈಕೋರ್ಟ್ನಲ್ಲಿ ಹೊಡೆದಿದ್ದಾರೆ ಅನ್ನೋದನ್ನು ಕೂಡ ಖಂಡಾತುಂಡವಾಗಿಯೂ ಕೂಡ ಲೋಹಿತ್ ಕುಮಾರ್ ಸರ್ ಹೇಳಿಬಿಟ್ರು. ನೋಡೋಣ, ನಾವು ಕೂಡ ಆದಷ್ಟು ಕುತೂಹಲದಿಂದನೇ ಈ ಒಂದು ವಿಚಾರಣೆಯನ್ನು ನೋಡ್ತಾ ಇರ್ತೀವಿ. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.